ದಳಪತಿ ವಿಜಯ್ಗೆ ಇನ್ನೂ ಕೂಡ ಬೆಂಬಲವನ್ನ ಸಿಪಿಐ ಘೋಷಿಸಿಲ್ಲ. ನಾಳೆ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್ ನಲ್ಲಿ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಿಪಿಐ ರಾಜ್ಯ ಕಾರ್ಯದರ್ಶಿ ಎಂ ವೀರಪಾಂಡಿಯನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನ ನಡೆಸಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಎಲ್ಲಾ ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮವಾದಂತ ನಿರ್ಧಾರ ಏನ್ ಮಾಡಬೇಕು, ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಟಿವಿಕೆ ಬೆಂಬಲ ಕುರಿತಂತೆ ಸಿಪಿಎಂ ಕೂಡ ನಾಳೆನೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈಗ ಅವರು ಬೆಂಬಲವನ್ನ ನೀಡ್ತಾರಾ ನೀಡಲ್ವಾ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಅದಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಏನಾಗುತ್ತೆ ಅಂತ ಅಂದ್ರೆ ನಾಳೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಟಿವಿಕೆ ಪಕ್ಷಕ್ಕೆ ತಾವು ಸಪೋರ್ಟ್ ಮಾಡ್ಬೇಕಾ ಅಥವಾ ಅವ್ರ ಜೊತೆ ಕೈ ಜೋಡಿಸ್ಬೇಕಾ ಬೇಡವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಫೈನಲ್ ಡಿಸಿಷನ್ ನಾಳೆ ಆಗತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಅವರ ವಿಜಯ್ ಅವರ ಪಕ್ಷಕ್ಕೆ ಇರುವಂತಹ ಆಪ್ಷನ್ಗಳೇನು, ಅವರ ಮುಂದಿರುವಂತಹ ಆಯ್ಕೆಗಳೇನು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ DMK ಮತ್ತೆ ADMK ಒಟ್ಟಾಗಿ ಜೊತೆಗೆ ಉಳಿದ ಪ್ರಾದೇಶಿಕ ಪಕ್ಷಗಳನ್ನ ಸೇರಿಸ್ಕೊಂಡು ಸರ್ಕಾರ ರಚಿಸೋದು ಕೂಡ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ನೋಡ್ಬೇಕು. ಇನ್ನು DMK ಜೊತೆಗೆ ನಮ್ಮ ಪಕ್ಷ ಇನ್ನು ದಳಪತಿ ವಿಜಯ್ಗೆ ಮುಸ್ಲಿಂ ಲೀಗ್ ಪಕ್ಷ IUML ನಮ್ಮ ಸಪೋರ್ಟ್ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಈ ಪಕ್ಷ ಕೈ ಜೋಡಿಸಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ನಮ್ಮ ಮೈತ್ರಿ ಕೇವಲ ಎಲೆಕ್ಷನ್ ಉದ್ದೇಶ ಅಲ್ಲ, ಅಣ್ಣಾದೊರೈ ಕಾಲದಿಂದಲೂ ಕೂಡ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ DMK ಜೊತೆಗೆ. ಹಂಗಾಗಿ ಎಂ ಕರುಣಾನಿಧಿ ಇದ್ದಾಗಲೂ ಕೂಡ ನಾವು DMK ಜೊತೆಗಿದ್ದೀವಿ, ಇನ್ನು ಮುಂದೆ ಕೂಡ ನಾವು ಅವ್ರ ಜೊತೆಗೆ ಇರ್ತೀವಿ. ಇದೀಗ MK ಸ್ಟಾಲಿನ್ ಅವರ ಜೊತೆಗೆ ನಮ್ಮ ಸಪೋರ್ಟು, ನಮ್ಮ ಬೆಂಬಲ ಸದಾ ಅವರ ಕಡೆಗೆ ಇರುತ್ತೆ ಅಂತ ಹೇಳಿ ಅವರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಲ್ಲಿಗೆ IUML ಪಕ್ಷ ಏನಿದೆ ಅದರಿಂದ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಸಿಗೋದು ಆಲ್ಮೋಸ್ಟ್ ಡೌಟು. ಯಾಕೆ ಅಂತ ಅಂದ್ರೆ ಇವರು ಕೇವಲ ಎಲೆಕ್ಷನ್ ಉದ್ದೇಶದಿಂದ ಮೈತ್ರಿ ಮಾಡ್ಕೊಂಡಿರೋದಲ್ಲ, ಇದೊಂಥರ ಸಿದ್ಧಾಂತದ ಮೈತ್ರಿ. ಅಣ್ಣಾದೊರೈ ಅವ್ರ ಕಾಲದಿಂದ ಹಿಡಿದು ಕೂಡ ನಾವು ಇಲ್ಲಿವರೆಗೂ ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಈಗ ದಳಪತಿ ಅವರ ಪಕ್ಷ ಏನಿದೆ, ವಿಜಯ್ ಅವರ ಪಕ್ಷ ಟಿವಿಕೆ, ಅದಕ್ಕೆ ನಮ್ಮ ಸಪೋರ್ಟ್ ಇಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ರಾಷ್ಟ್ರೀಯ ಅಧ್ಯಕ್ಷ ಮೊಹಿದ್ದೀನ್ ಅವರು ಹೇಳಿದ್ದಾರೆ. ಸೊ ಅಲ್ಲಿಗೆ DMK ಜೊತೆಗೆ ಏನಿದೆಯಲ್ಲ ನಮ್ಮ ಅಲಯನ್ಸ್ ಅದು ಕಂಟಿನ್ಯೂ ಆಗುತ್ತೆ ಅಂತೇಳಿ ಅಲ್ಲಿಗೆ IUML ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಬಟ್ ಈಗ CPI ಇದೆಯಲ್ಲ, CPM ಇದೆಯಲ್ಲ, CPM ನಾಳೆ ನಡೆಯುವಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಈಗ ಮುಂದಿನ ರಾಜಕೀಯ ಬೆಳವಣಿಗೆಗಳು ನಿಂತಿದೆ.